ಜೆಡಿಎಸ್ ನಾಯಕರಾದ ಶರವಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ದೇವರಾಜೇಗೌಡರದ್ದು ಅಂತ ಹೇಳಲಾಗ್ತಾ ಇರುವ ಆಡಿಯೋ ಕುಮಾರಸ್ವಾಮಿ ಅವ್ರ ಮೇಲೇನೆ ಹೇಳು ಅಂತ ಹೇಳಿ ಪ್ರಸ್ತಾಪ ಆಗಿದೆ. ಸಂಭಾಷಣೆಯಲ್ಲಿ ದೇವೇಗೌಡರು ಸ್ಯೂಸೈಡ್ ಮಾಡ್ಕೊಂಡಿಲ್ವಲ್ಲ ಅಂತ ಹೇಳಿ ಪ್ರಸ್ತಾಪ ಆಗಿದೆ. ಇಡೀ ದೇವೇಗೌಡರ ಕುಟುಂಬವನ್ನ ಹಣಿಯುವಂತಹ ಪ್ರಯತ್ನ ಈ ಆಡಿಯೋ ಸಂಭಾಷಣೆಯಲ್ಲಿ ಆಗಿದೆ ಅನ್ನೋ ಆರೋಪ ಕೂಡ. ಏನ್ ಹೇಳ್ತೀರಿ? ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ದೇವೇಗೌಡರ ಒಂದು 65 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಕಲಂಕ ಇಲ್ದಿರತಕ್ಕಂತ ಈ ರಾಷ್ಟ್ರದಲ್ಲಿ ಯಾರಾದ್ರೂ ಒಬ್ರು ಪ್ರಧಾನಮಂತ್ರಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತೇಳಿ ಕನ್ನಡಿಗನಾಗಿ ಹೆಮ್ಮೆಯಿಂದ ಹೇಳ್ಬೇಕಾಗಿರತಕ್ಕಂತ ವಿಚಾರ. ಇದರಲ್ಲಿ ದೇವೇಗೌಡರು ಮತ್ತೆ ಅವರ ಕುಟುಂಬದವ್ರನ್ನ ಸಿಲುಕಿಸ್ಬೇಕು ಅಂತಾನೆ ಹೇಳಿ ದ್ವೇಷದ ರಾಜಕಾರಣ, ಷಡ್ಯಂತರ, ಕುತಂತ್ರ ಎಲ್ಲಾ ರೀತಿಯಲ್ಲಿ ಇವತ್ತು ದೇವೇಗೌಡರ ಕುಟುಂಬವನ್ನ ತಂದು ಇವತ್ತು ದೇವೇಗೌಡರು ಸಾವಿನ ಬಯಸ್ತಾರ. ಇವರು ನನಗೆ ಅರ್ಥ ಆಗ್ತಾ ಇಲ್ಲ. ಯಾವುದೋ ಒಂದು ವಿಚಾರದಲ್ಲಿ ಇಂಥ ಒಂದು ಹೀನಾಯ ಒಂದು ರಾಜಕಾರಣ ತಂದು ಈ ತರ ಅವರ ಒಂದು ತೇಜಾವಧ ಮಾಡ್ಲಿಕ್ಕೆ ಇದು ಎಷ್ಟು ಮಾತ್ರ ಸರಿ ಅನ್ನೋದನ್ನ ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ನನಗೂ ಕೂಡ ಈ ವಿಚಾರದಲ್ಲಿ ಅವರ ಕುಟುಂಬವನ್ನ ತಂದಿರತಕ್ಕಂಥದ್ದು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತೇಳಿ ಪದೇ ಪದೇ ನಮ್ಮ ನಾಯಕರು. ಆಸಕ್ತಿ ಏನಿರುತ್ತೆ ಈ ರೀತಿ ದೇವೇಗೌಡರ ಕುಟುಂಬದ ಮೇಲೆ ಅಪಪ್ರಚಾರ ಮಾಡ್ಲಿಕ್ಕೆ? ಯಾಕಂದ್ರೆ ಅವರ ಥ್ರೂ ಡಿ.ಕೆ. ಶಿವಕುಮಾರ್ ಅವರ ಕಾಂಟ್ಯಾಕ್ಟ್ ಆಗಿದೆ ಅಂತ ಆರೋಪ. ಈಗ ನೀವೆಲ್ಲ ಕೂಡ ಆಡಿಯೋದಲ್ಲಿ ಬಂದಿರತಕ್ಕಂತ ವಿಚಾರಗಳನ್ನ ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ, ಕೇಳಿಸ್ಕೊತಾ ಇದ್ದಾರೆ. ಯಾರು ಶಿಕ್ಷೆಗೆ ಒಳಗಾಗಬೇಕು, ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತಾಗ್ತದೆ. ನಾವು ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರಾಗ್ಲಿ ನಮ್ಮ ನಾಯಕರು ಕುಮಾರಸ್ವಾಮಿ ಅವರಾಗ್ಲಿ ಎಲ್ಲಿ ಕೂಡ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಪರಾಧ ಸ್ಥಾನದಲ್ಲಿ ಇರತಕ್ಕಂಥವ್ರನ್ನ ನಿರಪರಾಧಿ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಕಾನೂನಿದೆ. ಈ ರಾಷ್ಟ್ರದ ನೆಲಗಟ್ಟಲ್ಲಿ ಇರತಕ್ಕಂತ ಕಾನೂನಿಗೆ ಎಲ್ರೂ ಕೂಡ ತಲೆ ಬಾಗ್ಲೇಬೇಕು ಅಂತ ಕೂಡ ಹೇಳಿದ್ದಾರೆ. ಈ ಒಂದು ವಿಚಾರದಲ್ಲಿ ಪೆನ್ ಡ್ರೈವ್ ವಿಚಾರದಲ್ಲಿ ಕೂಡ ಯಾವ ತರ ಇವರು ಕುತಂತ್ರ ನಡೆಸ್ತಾ ಇರತಕ್ಕಂಥದನ್ನ ಕೂಡ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ನಾಯಕರುಗಳು ಯಾವ ತರ ಮಾತಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಯಾರನ್ನ ಸಿಕ್ಕಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ದೇವರಾಜೇಗೌಡರ ಆಡಿಯೋ ಒಂದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಈ ವಿಚಾರದಲ್ಲಿ ನಾನು ಕಾಂಗ್ರೆಸ್ ನಾಯಕರುಗಳು ಯಾರ್ಯಾರು ಇದ್ದಾರೆ ಅನ್ನೋದನ್ನ ಸಿಬಿಐ ತನಿಖೆ ಆಗ್ಲೇಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಯಾವುದೇ ತರ ವಿಶ್ವಾಸ ಇಲ್ಲ. ಈ ತರ ರಾಜ್ಯ ಸರ್ಕಾರನೇ ಒಂದು ಚುನಾವಣೆಗೋಸ್ಕರ ಒಂದು ಪಾರ್ಲಿಮೆಂಟ್ ಒಂದು ಕ್ಷೇತ್ರ ಗೆಲ್ಲೋದಕ್ಕೋಸ್ಕರ ಅಂದ ತಕ್ಷಣ ಶರವಣ ಅವರೇ ಸಿಬಿಐ ತನಿಖೆ ಮಾಡಿದ್ರು ಅಂದ ತಕ್ಷಣ ಪ್ರಕರಣದಲ್ಲಿ ಏನ್ ಆರೋಪ ಕೇಳೋಕ್ ಸಿಕ್ಕಿದೆ, ಆ ಆರೋಪ ಏನ್ ಬದಲಾಗಲ್ಲ ಅಲ್ಲ? ಅಂದ್ರೆ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವ್ರ ವಿರುದ್ಧವಾಗಿ ಬಂದಿರೋ ಆರೋಪ ಏನ್ ಬದಲಾಗಲ್ಲ ಅಲ್ಲ? ಆರೋಪ ಬದಲಾಗಲ್ಲ. ಈಗ ಇಲ್ಲಿರತಕ್ಕಂತ SIT ಮೇಲೆ ನಮ್ಗೆ ನಂಬಿಕೆನೆ ಹೋಯ್ತಲ್ಲ. ಈಗ SIT ಅವರು ಯಾವ ದಿಕ್ಕಲ್ಲಿ ಈ ಒಂದು ತನಿಖೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ನಡೆಯುವಂತ ಕಾನ್ವರ್ಸೇಷನ್ ಎಲ್ಲ ಕೂಡ ಲೀಕ್ ಆಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಯಾವುದು ಗೌಪ್ಯವಾಗಿ ಯಾವುದನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ. ಇವತ್ತು ದೇವರಾಜೇಗೌಡರ ಒಂದು ಆಡಿಯೋ ವಿಚಾರದಲ್ಲಿ ಎಲ್ಲವನ್ನು ಕೂಡ ಅವರು ಬಿಚ್ಚಿಡ್ತಾ ಇದ್ದಾರೆ. ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರೆ, ಆರೋಪಿ ನಂಬರ್ ಯಾರು 1 2 3 4 5 6 ಅಂತ ಹೇಳಿದ್ರು. ಈಗ ಬಹಳ ಜನ ಬಂಧನನೂ ಮಾಡಿಲ್ಲ, ಯಾವುದೇ ತರ ವಿಚಾರಗಳು ಹೊರಗಡೆ ಬಂದಿಲ್ಲ. ಆದ್ರೆ ಈ ಆಡಿಯೋ ವಿಚಾರದಲ್ಲಿ ವಿಶೇಷವಾಗಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಏನ್ ಶಿಕ್ಷೆ ಆಗ್ಬೇಕು, ಯಾವ ತರ ತನಿಖೆ ಸಾಗುತ್ತೆ ಅನ್ನೋದು ನಮ್ಗೆಲ್ರೂ ಕೂಡ ಅನುಮಾನದಿಂದ ನೋಡುವಂತ ವಿಚಾರ ಇದೆ. ಆದ್ರೆ ದೇವೇಗೌಡರನ್ನ ವಿಶೇಷವಾಗಿ ದೇವೇಗೌಡರ ವಿಚಾರ ಯಾಕೆ ಬರ್ತದೆ ಇಲ್ಲಿ, ದೇವೇಗೌಡರ ಪಾತ್ರ ಏನಿದೆ, ಯಾಕೆ ಕುಮಾರಸ್ವಾಮಿ ಅವ್ರನ್ನ ಸಿಕ್ಕಿಸ್ಬೇಕು ಅಂತ ಹೇಳ್ತಾರೆ, ದೇವೇಗೌಡರು ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು ಇಷ್ಟೊತ್ತಿಗೂ ಅಂತ ಹೇಳಿದ್ರೆ ಇದು ಎಲ್ಲಿಗೆ ಹೋಗ್ತಾ ಇದೆ ಇದಕ್ಕೆ ಈ ಒಂದು ತನಿಖೆ, ಈ ಒಂದು ಆಡಿಯೋ ಒಂದು ಅರ್ಥ ಏನು ಅಂತ ನೀವು ಹೇಳ್ಬೇಕು. ಜನ ಏನಂತ ಒಂದು ಜಸ್ಟಿಸ್. ಈಗ ಶರವಣ ಅವರೇ ಕಡೆ ಪ್ರಶ್ನೆ ನೋಡಿ, ನಾನು ಇದನ್ನ ಸುರೇಶ್ ಗೌಡ್ರಿಗೂ ಇದನ್ನೇ ಕೇಳಿದೆ. ಡಿ.ಕೆ. ಶಿವಕುಮಾರ್ ಅವರದ್ದು ವಾಯ್ಸ್ ಇದೆ, ಇನ್ ಕೇಸ್ ಅದು ನಿಜ ಅಂತ ಆದ್ರೂ ಕೂಡ ನಾಳೆ ದಿನ
ಸರ್ಕಾರದ ಭಾಗವಾಗಿ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಿಕ್ಕೆ ನಾನು ಮಾತನಾಡಿದೆ ಅಂತ ಹೇಳೋ ಸಾಧ್ಯತೆ ಕೂಡ ಇದೆ. ಅದ್ ಹೆಂಗಾಗುತ್ತೆ? ಇವ್ರು ಯಾರು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಕ್ಕೆ? ಅದಕ್ಕೇನಕ್ಕೆ SIT ಒಂದು ತನಿಖೆಯನ್ನ ಒಂದು SIT ಅಂತ ಹೇಳಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ನ ಯಾಕೆ ರಚನೆ ಮಾಡ್ಬೇಕಾಗ್ತೇವೆ? ಹಾಗಂದ್ರೆ ಮಂತ್ರಿಗಳೇ ತನಿಖೆ ಮಾಡ್ಬಿಡ್ಬೋದಲ್ಲ. ಸರ್ಕಾರ ಮಾಡೋದು ಜವಾಬ್ದಾರಿ ಅಲ್ಲಿಂದ ನಿಯೋಜನೆ ಮಾಡಿದ ಮೇಲೆ ಅದು ಪೊಲೀಸ್ ಅಧಿಕಾರಿಗಳು ಅದನ್ನ ತೀರ್ಮಾನ ತಗೋಬೇಕಾಗ್ತದೆ. ಪೊಲೀಸ್ ಅಧಿಕಾರಿಗಳು ಅದನ್ನ ಯಾವ ರೀತಿಯಲ್ಲಿ ಅದನ್ನ ತನಿಖೆ ಮಾಡಬೇಕು ಆ ರೀತಿಯಲ್ಲಿ ಹೋಗ್ತಾ ಇದೆ. ಅದನ್ನು ಬಿಟ್ಬಿಟ್ಟು ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಇದನ್ನ ಇಟ್ಕೊಳಕ್ಕಾಗುತ್ತಾ? ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾವ ಹಾದಿಯಲ್ಲಿ ಹೋಗ್ತಾ ಇದೆ? ಯಾಕೆ ಇದೆಲ್ಲ ಮಾತಾಡ್ಬೇಕಾಗ್ತಾ ಇದೆ? ಏನಕ್ಕೋಸ್ಕರ ಇವತ್ತು ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಯಾವ ಒಂದು ಇದಕ್ಕೋಸ್ಕರ ಇಷ್ಟೊಂದು ಕೆಂಡ ಕಾರ್ತಾ ಇರತಕ್ಕಂಥದನ್ನ ನಾವು ಕೇಳ್ಬೇಕಾಗ್ತದೆ. ಯಾಕೆಂದ್ರೆ ನಾನು ದೇವೇಗೌಡರ ಬಗ್ಗೆ ವಿಶೇಷವಾಗಿ ನಾನು ಕಳಕಳೆ ಇರೋನು. ಯಾಕಂದ್ರೆ ಅವರು ನಿನ್ನೆ ನನ್ನ ಬರ್ತ್ಡೇ ದಿನ ಕೂಡ ಅವ್ರ ಮನೆಗೆ ಹೋದಾಗ ಸಾಹೇಬ್ರಿಗೆ ನಾನು ವಿಶೇಷವಾಗಿ ಶುಭ ಕೋರ್ಲಿಕ್ಕೆ ಯಾರು ಬರಬೇಡಿ ಅಂತ ಹೇಳಿದ್ರು ಕೂಡ ನಾವು ಹೋಗಿದ್ದಾಗ ಅವರು ಬಹಳ ನೋವಿನಿಂದ ಆ ಮಾತನ್ನ ಹೇಳಿದ್ರು. ನೋಡಪ್ಪ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ನಾನು ಯಾವತ್ತೂ ಕೂಡ ಇದ್ ಮಾಡಿಲ್ಲ. ಇವತ್ತು ನನ್ನ ಮೊಮ್ಮಗನ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅದು ಏನಾಗುತ್ತೋ ಕಾನೂನು ಕ್ರಮ ಆಗ್ಲಿ, ಅದಕ್ಕೆ ನನ್ನ ಸಹಕಾರ ಇರ್ತದೆ. ಆದ್ರೆ ರೇವಣ್ಣ ಅವ್ರನ್ನ ತಗೊಂಬಂದು ಇಲ್ಲಿ ಸಿಲುಕಿಸಿದ್ದಾರೆ, ನನ್ನ ಕುಟುಂಬವನ್ನ ಇವತ್ತು ತಂದಿದ್ದಾರೆ. ಇದು ನಿಜವಾಗ್ಲೂ ಕೂಡ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಭಗವಂತನ ಮೇಲೆ ನನಗೆ ನಂಬಿಕೆ ಇದೆ, ಒಳ್ಳೆ ಒಂದು ಜಸ್ಟಿಸ್ ಸಿಗುತ್ತೆ ಅಂತ ಹೇಳಿ ನಾನು ನಂಬಿದ್ದೀನಿ ಅಂತೇಳಿ ಬಹಳ ನೊಂದ್ಕೊಂಡ್ರು. ಅದನ್ನು ಕೂಡ ನಾನು ಕೇಳಿದ್ದೀನಿ. ಅಂತ ಒಂದು ಕಲಂಕರಹಿತ ಒಬ್ಬ ರಾಜಕಾರಣಿ ಇವತ್ತು ದೇವೇಗೌಡರು. ಅದನ್ನ ನಾವು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ರಾಷ್ಟ್ರ ಮತ್ತು ರಾಜ್ಯಕ್ಕೆ ಒಂದು ಮಾರ್ಗದರ್ಶನ, ಒಂದು ಜನರ ಬಗ್ಗೆ ಕಳಕಳೆ ಇರತಕ್ಕಂಥವ್ರು. ಅವರ ಬಗ್ಗೆ ಈ ತರ ಒಂದು ಆತ್ಮಹತ್ಯೆ ವಿಚಾರ, ಅವರು ಇಷ್ಟೊತ್ತಿಗೆ ಹಂಗಾಗ್ಬೇಕಾಯ್ತು ಹಿಂಗಾಗ್ಬೇಕಾಯ್ತು ಅಂತ ಹೇಳಿ ನಮ್ಮ ಪಕ್ಷದಿಂದನೇ MP ಆಗಿರತಕ್ಕಂಥವ್ರು, ಅದು 6 ತಿಂಗಳು MP ಇರ್ಲಿ 3 ತಿಂಗಳು ಇರ್ಲಿ, ಸಂಸದರಾಗಿ JDS ಇಂದನೇ ಮಂಡ್ಯ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗಿರತಕ್ಕಂಥವ್ರು, ಅವರ ಬಾಯಿಂದ ಇಂಥ ಒಂದು ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರತಕ್ಕಂಥವ್ರಿಗೆ ಈ ತರ ಒಂದು ಹೇಳಿಕೆ ಹೇಳೋದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಭಗವಂತ ಕೂಡ ಮೆಚ್ಚಲ್ಲ. ಇದು ಸರಿಯಾದ ರೀತಿಯಲ್ಲಿ ತನಿಖೆ ಸಾಗಿಸ್ಬೇಕು. ನಿಜವಾಗ್ಲೂ ಇದ್ರ ಬಗ್ಗೆ ನಾನು ಜನಕ್ಕೆ ಬಿಡ್ತೀನಿ, ಜನ ತೀರ್ಮಾನ ತಗೊಳ್ತಾರೆ. ರೈಟ್. ಧನ್ಯವಾದ ಶರವಣ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.